ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನ್ಯೂ ಅಪಾಯಿಂಟ್ಮೆಂಟ್ 2025 2025ರ ಪ್ರಮುಖ ಅಂತಾರಾಷ್ಟ್ರೀಯ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ 25ರಿಂದ 50ರವರೆಗಿನ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಗಾನಾ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜಾನ್ ಮಹಾಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜಾನ್ ಮಹಾಮಾ. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ACC ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಶಮ್ಮಿ ಸಿಲ್ವಾ. ಶಮ್ಮಿ ಸಿಲ್ವಾ ACC ಅಧ್ಯಕ್ಷರು. ಇನ್ನು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ಅಧ್ಯಕ್ಷರು ಜೈಶಾ. ಗೊತ್ತಿರಲಿ, ಜೈಶಾ. ಅಬ್ದುಲ್ಲಾ ನಿಗಮಟೋವಿಚ್ ಆರಿಪೋವ್ ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಅಬ್ದುಲ್ಲಾ ನಿಗಮಟೋವಿಚ್ ಆರಿಪೋವ್. ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್. ಉಜ್ಬೇಕಿಸ್ತಾನದ ಪ್ರಧಾನಮಂತ್ರಿಗಳಾಗಿ ಇವರು 3ನೇ ಸಾರಿ ಆಯ್ಕೆ ಆಗ್ತಿರುವಂಥದ್ದು, 3ನೇ ಸಾರಿ. ಡುಮೋಬೋಕೋ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಬೋಟ್ಸ್ವಾನಾ. ಬೋಟ್ಸ್ವಾನಾ ದೇಶದ ರಾಷ್ಟ್ರಪತಿಗಳಾಗಿ ಡುಮೋಬೋಕೋ ಆಯ್ಕೆಯಾದರು. ಶಿಗೇರು ಇಶಿಬಾ ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಜಪಾನ್. ಜಪಾನ್ ದೇಶದ 103ನೇ ಪ್ರಧಾನಿಯಾಗಿ, 103ನೇ ಪ್ರೈಮ್ ಮಿನಿಸ್ಟರ್ ಆಗಿ ಶಿಗೇರು ಇಶಿಬಾ ಆಯ್ಕೆಯಾದರು. ಲುವಾಂಗ್ ಕುವೋಂಗ್ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಲುವಾಂಗ್ ಕುವೋಂಗ್. ಸರಿಯಾದ ಉತ್ತರ ವಿಯೆಟ್ನಾಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲುವಾಂಗ್ ಕುವೋಂಗ್ ಅವರು ವಿಯೆಟ್ನಾಂ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಪ್ರಭಾವೋ ಸುಬಿಯಾಂಟೋ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಪ್ರಭಾವೋ ಸುಬಿಯಾಂಟೋ. ಸರಿಯಾದ ಉತ್ತರ ಇಂಡೋನೇಷ್ಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಇಂಡೋನೇಷ್ಯಾದ 8ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ನ್ಯಾಟೋದ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು? ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದರ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಮಾರ್ಕ್ ರೂಟ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ, ಮಾರ್ಕ್ ರೂಟ್ ಅವರು. ಇನ್ನು ನ್ಯಾಟೋದ ಬಗ್ಗೆ ಹೇಳೋದಾದ್ರೆ ನ್ಯಾಟೋದ ಕೇಂದ್ರ ಕಚೇರಿ ಇರೋದು, ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ನ್ಯಾಟೋದ ಕೇಂದ್ರ ಕಚೇರಿ ಬ್ರಸೆಲ್ಸ್ನಲ್ಲಿ ಇರುವಂಥದ್ದು. ಬ್ರಸೆಲ್ಸ್ ಎಲ್ಲಿದೆ? ಇದು ಬೆಲ್ಜಿಯಂ ದೇಶದಲ್ಲಿದೆ, ಬೆಲ್ಜಿಯಂ ದೇಶದ ಬ್ರಸೆಲ್ಸ್ನಲ್ಲಿ. ಇನ್ನು ನ್ಯಾಟೋ ಸ್ಥಾಪನೆ ಆಗಿದ್ದು 4 ಏಪ್ರಿಲ್ 1949ರಲ್ಲಿ ಸ್ಥಾಪನೆ ಆಯಿತು. ಸೊ ನ್ಯಾಟೋದ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 32 ಸದಸ್ಯ ರಾಷ್ಟ್ರಗಳು. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಅಂಶ ಇದೆ ನ್ಯಾಟೋದ ಬಗ್ಗೆ. ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ? 32ನೇ ಸದಸ್ಯ ರಾಷ್ಟ್ರ ಯಾವುದು ಕೇಳಿದ್ರೆ ಸ್ವೀಡನ್. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಸ್ವೀಡನ್. ಕ್ಲಾಡಿಯಾ ಶಿನಾಬಾಮ್ ಯಾವ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಮೆಕ್ಸಿಕೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ FIH, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಹಮ್ಮದ್ ತಯ್ಯಬ್ ಇಕ್ರಮ್. ಮೊಹಮ್ಮದ್ ತಯ್ಯಬ್ ಇಕ್ರಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಲ್ಜೀರಿಯಾ ದೇಶದ ನೂತನ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಅಬ್ದೆಲ್ ಮಜೀದ್ ಟಿಬ್ಬೋನೆ. ಅಬ್ದೆಲ್ ಮಜೀದ್ ಟಿಬ್ಬೋನೆ ಇವರು ಅಲ್ಜೀರಿಯಾದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಜಾಫರ್ ಹಸನ್ ಯಾವ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಜಾಫರ್ ಹಸನ್. ಸರಿಯಾದ ಉತ್ತರ ಜೋರ್ಡಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಹರಿಣಿ ಅಮರಸೂರ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರಿಣಿ ಅಮರಸೂರ್ಯ ಇವರು ಶ್ರೀಲಂಕಾದ
ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಶ್ರೀಲಂಕಾದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನುರ ಕುಮಾರ ದಿಸಾನಾಯಕೆ. ಅನುರ ಕುಮಾರ ದಿಸಾನಾಯಕೆ ಅವರು ಶ್ರೀಲಂಕಾದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಥೈಲ್ಯಾಂಡ್ ದೇಶದ ಯುವ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪೆಟಾಗೋಟನ್ ಶಿನಾವಾತ್ರ. ಪೆಟಾಗೋಟನ್ ಶಿನಾವಾತ್ರ ಇವರು ಥೈಲ್ಯಾಂಡ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಇದರ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು? ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಇದರ ಸ್ಪೀಕರ್ ಆಗಿ ಆಯ್ಕೆಯಾದವರು ಮೈಕ್ ಜಾನ್ಸನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೋದಾವರ್ತಿ ವೆಂಕಟ ಶ್ರೀನಿವಾಸ್ ಯಾವ ದೇಶದಲ್ಲಿ ಭಾರತದ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ಗೋದಾವರ್ತಿ ವೆಂಕಟ ಶ್ರೀನಿವಾಸ್ ಸರಿಯಾದ ಓಮನ್ ದೇಶಕ್ಕೆ ಇವರು ಓಮನ್ ದೇಶದಲ್ಲಿ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಜಾನ್ ಮಹಾಮ ಯಾವ ದೇಶದ ರಾಷ್ಟ್ರಪತಿಯಾಗಿ 3ನೇ ಬಾರಿ ಆಯ್ಕೆಯಾದರು? ಸರಿಯಾದ ಉತ್ತರ ಘಾನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೋಸೆಫ್ ಔನ್ ಯಾವ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಲೆಬನಾನ್. ಜೋಸೆಫ್ ಔನ್ ಅವರು ಲೆಬನಾನ್ ದೇಶದ ನ್ಯೂ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು. ಅಲೆಕ್ಸಾಂಡರ್ ಲುಕಾಶೆಂಕೋ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಬೆಲಾರಸ್. ಇವರು ಬೆಲಾರಸ್ನ ಅಧ್ಯಕ್ಷರಾಗಿ 7ನೇ ಸಾರಿ ಇದು ಆಯ್ಕೆ ಆಗ್ತಿರೋದು. ಅಲೆಕ್ಸಾಂಡರ್ ಲುಕಾಶೆಂಕೋ. ಹಿಸಾಚಿ ಟೆಕುಚಿ ಯಾವ ಕಂಪನಿಯ ನೂತನ ಸಿಇಒ ಆಗಿ ಆಯ್ಕೆಯಾದರು? ಹಿಸಾಚಿ ಟೆಕುಚಿ ಸರಿಯಾದ ಉತ್ತರ ಮಾರುತಿ ಸುಜುಕಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾರ್ಟ್ ಡಿ ವೀವರ್ ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಬೆಲ್ಜಿಯಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫ್ರಾನ್ಸಿಕೋಸ್ ಬಾಯ್ರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಫ್ರಾನ್ಸ್. ಫ್ರಾನ್ಸಿಕೋಸ್ ಬಾಯ್ರು. ಮೊಹಮ್ಮದ್ ಯೂನಸ್ ಯಾವ ದೇಶದ ಇಂಟರಿಮ್ ಗವರ್ಮೆಂಟ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಬಾಂಗ್ಲಾದೇಶ್. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ನಂತರ ಆಂತರಿಕ ಸರ್ಕಾರ ಏನು ರಚನೆ ಆಯ್ತಲ್ಲ, ಈ ಆಂತರಿಕ ಸರ್ಕಾರದ ಇಂಟರಿಮ್ ಗವರ್ಮೆಂಟ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಮೊಹಮ್ಮದ್ ಯೂನಸ್. ಕಾಮೆಲ್ ಮದೌರಿ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಟ್ಯುನೀಷಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಕಂಪನಿ ಬೋಯಿಂಗ್ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು? ಆಪ್ಷನ್ ಸಿ ರೀತಿದೆ ರಾಬರ್ಟ್ ಕೆ ಕೆಲ್ಲಿ, ಮನೋಜ್ ಮಿತ್ತಲ್, ಗ್ರೀನ್ಸನ್ ಜಾರ್ಜ್, ಸಂಜಯ್ ಶುಕ್ಲಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.